ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿರೋ ಅಂತ ಭಾವಿಸ್ಕೊಳ್ತೀನಿ. ನಾನು ತುಂಬ ದಿನ ಆಯಿತು ಒಂದು ಲಾಂಗ್ ವಿಡಿಯೋ ಮಾಡ್ದಲೆ. ಇವತ್ತು ವೀರಾಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಹನುಮ ಜಯಂತಿ ಅಂದ್ಕೊಂಡಿದ್ರು. ಹಾಗೆ ಪಕ್ಕದಲ್ಲಿ ಕೋದಂಡರಾಮ ದೇವಸ್ಥಾನ ಇದೆ, ಹಾಗೆ ಪಕ್ಕದಲ್ಲಿ ದೇವಿ ದೇವಸ್ಥಾನ ಎಲ್ಲ ಇದೆ. ಇಲ್ಲೆಲ್ಲ ಇದು ಬಂದ್ಬಿಟ್ಟು ಗೋಯಿನಶೆಟ್ಟಿ ಪಾಳ್ಯ ಸರ್ಕಲಲ್ಲಿ ತುಂಬ ಅದ್ಭುತವಾಗಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಹಾಗೆ ನೋಡಿ, ಇದು ತೇರಿಗೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ಬೆಳಗ್ಗೆನೇ ನಾನು ಡ್ಯೂಟಿ ಹೊರಟಿದ್ದೆ, ಆ ಟೈಮಲ್ಲಿ ಒಂದು ವೀಡಿಯೋ ಮಾಡಿದ್ದೆ. ಹಾಗೆ ನೋಡಿ, ಇದೆಲ್ಲ ರೆಡಿ ಮಾಡ್ತಾಯಿದ್ರು ಬೆಳಗ್ಗೆ ಎಲ್ಲ. ಆಂಜನೇಯ ಸ್ವಾಮಿ ಉತ್ಸವಕ್ಕೋಸ್ಕರ ರೆಡಿ ಆಗ್ತಾಯಿದ್ರು, ಎಲ್ಲ ರೆಡಿ ಮಾಡ್ತಾಯಿದ್ರು. ಹಾಗೆ ಅಲಂಕಾರ ಎಲ್ಲ ಮಾಡಿದ್ದಾರೆ ಒಳಗಡೆ ಎಲ್ಲ. ನಾನು ಸಾಯಂಕಾಲ ಬಂದು ನೋಡೋಣ ಅಂಥೇಳಿ ಹಾಗೆ ಒಂದು ವೀಡಿಯೋ ಎಲ್ಲ ಮಾಡಿದೆ. ನೋಡಿ, ಆಂಜನೇಯ ಸ್ವಾಮಿ ಉತ್ಸವ ಮೂರ್ತಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ಬೆಳಗ್ಗೆ ಉತ್ಸವ ಮೂರ್ತಿ ಹೊರಡುತ್ತೆ ರಾಜಬೀದಿಯಲ್ಲಿ. ನೋಡಿ, ಇಲ್ಲೆಲ್ಲ ದೇವರ ಪ್ರಸಾದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇವೆಲ್ಲ ನಿಮಗೆ ನೋಡ್ಕೊಂಡು ನಾನು ನಿಮಗೆ ಬೆಳಗ್ಗೆ ಇಷ್ಟು ತೋರಿಸ್ತಾ ಇದ್ದೀನಿ, ಸಾಯಂಕಾಲ ನಿನ್ನ ತೋರಿಸ್ತೀನಿ. ಹಾಗೆ ಒಂದು ಚಿಕ್ಕದಾಗಿ ಒಂದು ಈ ಆಂಜನೇಯ ಸ್ವಾಮಿಯ ಬಗ್ಗೆ ಒಂದು ವಿವರಣೆ ನಾನು ಹೇಳಬೇಕು ಅಂತ ನನ್ನ ಮನಸ್ಸಲ್ಲಿ ಅಂತ ಇದೆ. ಆದಷ್ಟು ನಿಮಗೆ ನನಗೆ ತಿಳಿದಂಥ ಮಾಹಿತಿ ಒಂದು ಸಲ ಹೇಳ್ತೀನಿ. ವೀರಾಂಜನೇಯ ಸ್ವಾಮಿಯ ದೇವಸ್ಥಾನ ಸುಮಾರು 200 ವರ್ಷದ ಹಳೆಯ ಒಂದು ದೇವಸ್ಥಾನವಾಗಿತ್ತಂತೆ. ಈಗ ಅದನ್ನು ಜೀರ್ಣೋದ್ಧಾರ ಮಾಡಿ 1 ವರ್ಷ ಪೂರೈಸಿದೆ. ವೀರಾಂಜನೇಯ ಸ್ವಾಮಿಯು ಹೋದ ವರ್ಷ ಹನುಮ ಜಯಂತಿಯಂದು ಈ ಗುಡಿಯನ್ನು ಜೀರ್ಣೋದ್ಧಾರ ಮಾಡಿದರು. ಈಗ ಈ ಗುಡಿಯು ಮತ್ತೆ ಈ ವರ್ಷ ಒಂದು ಅದ್ಧೂರಿಯಾಗಿ ಹೂವಿನ ಅಲಂಕಾರ ಎಲ್ಲ ಚೆನ್ನಾಗಿ ತುಂಬ ಅದ್ಧೂರಿಯಾಗಿ ಮಾಡಿದ್ದಾರೆ. ಹಾಗೆ ಹೊಸದಾಗಿ ರಥ ಕೂಡ ಸಿದ್ಧತೆ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಈ ಗೋಯಿನಶೆಟ್ಟಿ ಪಾಳ್ಯದಲ್ಲಿ ಎಲ್ಲ ಒಗ್ಗಟ್ಟಿನಿಂದ ಈ ಒಂದು ದೇವಸ್ಥಾನವನ್ನು ಅದ್ಭುತವಾಗಿ ಕಟ್ಟಿದ್ದಾರೆ. ಇದು ತುಂಬ ಚೆನ್ನಾಗಿದೆ. ಇದು ಕೊಂಡವರಿಗೆ ಅಭಯ ಹಸ್ತ ನೀಡುವ ಶ್ರೀ ವೀರಾಂಜನೇಯ ಸ್ವಾಮಿಯ ಒಂದು ದೇವಸ್ಥಾನ. ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ. ಚಿಕ್ಕದಾದರೂ ಅದ್ಭುತವಾದ ಶಕ್ತಿಯುಳ್ಳ ವೀರಾಂಜನೇಯ ಸ್ವಾಮಿ. ಬನ್ನಿ, ನೀವು ಒಂದು ಸತಿ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2 ಗೋಯಿನಶೆಟ್ಟಿ ಪಾಳ್ಯದಲ್ಲಿದೆ. ಬನ್ನಿ ನೋಡೋಣ, ಇಲ್ಲಿ ಏನೇನೆಲ್ಲ ಕಾರ್ಯಕ್ರಮಗಳು ಇವತ್ತು ನಡೆದಿದ್ದಾವೆ ಅದೆಲ್ಲ ನಿಮಗೆ ತೋರಿಸ್ತೀನಿ. ಬೆಳಗಿಂದ ರಥೋತ್ಸವವನ್ನು ಅದ್ಧೂರಿಯಾಗಿ ನೆರವೇರಿಸಿದ್ದಾರೆ. ಹಾಗೆ ಸಾಯಂಕಾಲ ನೋಡಿ, ರಥವನ್ನು ಗುಡಿ ಪಕ್ಕದಲ್ಲಿ ನಿಲ್ಲಿಸಿಬಿಟ್ಟು ಆ ಹನುಮ ದೇವರನ್ನು, ವೀರಾಂಜನೇಯ ಸ್ವಾಮಿಯನ್ನು ಎಲ್ಲರಿಗೂ ಇದು ಮಾಡಿದ್ದಾರೆ. ಪಕ್ಕದಲ್ಲಿ ಪ್ರಸಾದ ಎಲ್ಲ ಕೊಡ್ತಾಯಿದ್ರು, ಅದೆಲ್ಲ ನಾವು ತಗೊಂಡು ಒಳಗಡೆ ದೇವಸ್ಥಾನದೊಳಗಡೆ ಹೋಗ್ತೀನಿ. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ಬನ್ನಿ, ಅದನ್ನು ಕೂಡ ನೋಡೋಣ. ದೇವಸ್ಥಾನ ಒಳಗಡೆ ಹೋಗೋಣ, ತುಂಬ ಚೆನ್ನಾಗಿದೆ. ತರಕಾರಿ, ಒಂದು ಹಣ್ಣು, ಅದ್ರಾಗೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರವ. ಈ ಒಂದು ತೇರೆಲ್ಲ ನೋಡ್ಕೊಂಡು ನಾವು ದೇವಸ್ಥಾನ ಒಳಗಡೆ ಹೋಗೋಣ ಬನ್ನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಒಂದು ದೇವಸ್ಥಾನದ ಒಂದು ಹೂವಿನ ಅಲಂಕಾರ. ಹಾಗೆ ತುಂಬ ಚೆನ್ನಾಗಿದೆ, ಎಲ್ಲ ನೋಡೋಣ ಬನ್ನಿ. ಈ ಒಂದು ನೋಡಿ, ನಾನು ಪ್ರಸಾದ ಎಲ್ಲ ಕೊಡ್ತಾಯಿದ್ರು, ಅದನ್ನೆಲ್ಲ ವೀಡಿಯೋ ಮಾಡಿದ್ದೀನಿ ಕ್ಯೂ ಅಲ್ಲಿ ನಿಂತ್ಕೊಂಡು. ತುಂಬ ಚೆನ್ನಾಗಿದೆ. 2025 ಹನುಮ ಜಯಂತಿಯ ಒಂದು ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2 ಗೋಯಿನಶೆಟ್ಟಿ ಪಾಳ್ಯದಲ್ಲಿ ಬನ್ನಿ. ಈ ಒಂದು ಅದ್ಧೂರಿಯಾದ ದೇವಸ್ಥಾನದ ಒಂದು ಒಳಗಡೆ ಅಲಂಕಾರ ಮಾಡಿದ್ದ ನಿಮಗೆಲ್ಲ ತೋರಿಸ್ತೀನಿ.
ಈ ದೇವಸ್ಥಾನ ತುಂಬ ಅದ್ಧೂರಿಯಾಗಿ ರಥೋತ್ಸವ ಎಲ್ಲ ಆಚರಿಸ್ತಾ ಇದ್ದಾರೆ. ಇದೆಲ್ಲ ನೋಡಿ ಈ ಒಂದು ವಿಡಿಯೋ ಚೆನ್ನಾಗಿದ್ದರೆ ನನ್ನ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜೈ ವೀರಾಂಜನೇಯ ಸ್ವಾಮಿ. ಪುರಾತನ ಕಾಲದ 200 ವರ್ಷದ ಈ ಒಂದು ಹಳೇ ಆದ ಒಂದು ದೇವಸ್ಥಾನವನ್ನು ನೂತನವಾಗಿ ಕಟ್ಟಿ 1 ವರ್ಷ ಪೂರೈಸಿದೆ. ವೀರಾಂಜನೇಯ ಸ್ವಾಮಿ ಈ ದೇವಸ್ಥಾನ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಅದೆಲ್ಲ ನಿಮಗೆ ಉತ್ಸವದ ಒಂದು ತೇರು ಬರ್ತಾ ಇದೆ, ಅದನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ನನ್ನ SK ಚಾನಲ್ಲಿಗೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ವೀರಾಂಜನೇಯ ಸ್ವಾಮಿ ಹನುಮ ಜಯಂತಿಯಂದು ಅದ್ಧೂರಿಯಾಗಿ ಮೆರವಣಿಗೆ ಎಲ್ಲ ಮಾಡಿ ಗೋಯಿನ್ ಶೆಟ್ಟಿ ಪಾಳ್ಯದಲ್ಲಿ ಮುಗಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ.